ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ನು ನಿಮಗೆ ಬರುತ್ತೆ. ಆವಾಗ ನನ್ನ ವಿಡಿಯೋಸ್ನೆಲ್ಲ ಮಿಸ್ ಮಾಡದೆ ನೀವು ನೋಡ್ಬೋದು. ಇದು ನಮ್ಮನೆ ತುಳಸಿ ಪೂಜೆ ವ್ಲಾಗು. ನಾನು ಸಂಡೇ ಪೂಜೆ ಮಾಡಿರಲಿಲ್ಲ, ಸೊ ಅದಕ್ಕೆ ಮಂಡೇ ಬೆಳಿಗ್ಗೆನೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು, ಯಾರಾದರೂ ಸಂಡೇ ಮಾಡಿಲ್ಲ ಅಂದರೆ ಸೋಮವಾರನೂ ಮಾಡ್ಬೋದು ಅಂತ ಹೇಳಿದ್ರು. ಬ್ರಾಹ್ಮಣಿ ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ಫಸ್ಟ್ ಪೂಜೆ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ಕಾರ್ತಿಕ್ ಮಾಸ ಮುಗಿಯೋದ್ರಲ್ಲಿ ಯಾವ ಸೋಮವಾರನಾದ್ರೂ ಮಾಡ್ಬೋದಂತೆ. ಅದಕ್ಕೆ ನಾನು ಇವತ್ತೇ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದು ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ. ಹಾಗೆ ಇವತ್ತು ಸೋಂಪು ನೀರನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೋಂಪನ್ನ ತೊಳೆದು ನೆನೆಸಿಟ್ಟಿದ್ದೆ. ಅದನ್ನ ಬಿಸಿನೀರಿಗೆ ಹಾಕೊಂಡು ಕುದಿಸ್ಕೊತಾ ಇದ್ದೀನಿ. ಇವಾಗ ಫಿಲ್ಟರ್ ಮಾಡಿಕೊಂಡು ಅದೇ ನೀರನ್ನ ಹಾಗೆ ಕುಡಿತೀನಿ. ನಾನು ಅದಕ್ಕೆ ಬೇರೆ ಏನು ಮಿಕ್ಸ್ ಮಾಡ್ಕೊಳ್ಳಲ್ಲ. ನಂಗೆ ಮೊದಲೆಲ್ಲ ಸೋಂಪು ಫ್ಲೇವರ್ ಕಂಡ್ರೆ ಇಷ್ಟ ಆಗ್ತಿರ್ಲಿಲ್ಲ, ಬಟ್ ಇವಾಗ ಚೆನ್ನಾಗಿರುತ್ತೆ. ಒಂಥರ ಕುಡಿತಾ ಇದ್ರೆ ಅಭ್ಯಾಸ ಆಗ್ಬಿಡುತ್ತೆ. ಅದೆಲ್ಲ ಆದಮೇಲೆ ಇವಾಗ ಯೋಗ ಮಾಡೋಣ ಅಂತ ಹೇಳ್ಬಿಟ್ಟು ಯೋಗ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಕ್ಲಾಸ್ ಇರಲಿಲ್ಲ, ಅದೇ ಅವ್ರ ರೆಕಾರ್ಡ್ ಸೀಸನ್ ಇರುತ್ತಲ್ಲ ಅದನ್ನ ನೋಡಿಕೊಂಡು ಯೋಗ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಯೋಗ ಮಾಡೋ ಮೇನ್ ರೀಸನ್ ಬಂದು ನಾನು ಸಣ್ಣ ಆಗಬೇಕು ಅಂತ. ಬಟ್ ಸಣ್ಣ ಆಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಆದರೆ ಯೋಗ ಮಾಡೋದ್ರಿಂದ ಮೈಂಡ್ ಫುಲ್ ಆ್ಯಕ್ಟಿವ್ ಆಗಿರುತ್ತೆ, ಡೇ ಫುಲ್ ಆ್ಯಕ್ಟಿವ್ ಆಗಿ ಹ್ಯಾಪಿಯಾಗಿರುತ್ತೆ. ಇಲ್ಲ ಅಂದ್ರೇನೋ ಒಂಥರ ಫೀಲ್ ಆಗ್ತಾ ಇರುತ್ತೆ. ಅದು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಗೊತ್ತು. ಮತ್ತು ನೈಟು ನಿದ್ದೆ ಬರ್ತಿರ್ಲಿಲ್ಲ ಬೇಗ. ಇವಾಗ ಆ ಥರ ಏನಿಲ್ಲ. 9 ಆಯಿತು ಅಂದರೆ ತಕ್ಷಣ ನಿದ್ದೆ ಬರೋಕ್ಕೆ ಶುರು ಆಗಿಬಿಡುತ್ತೆ. ಅದಕ್ಕೋಸ್ಕರನಾದರೂ ಯೋಗ ಮಾಡಬೇಕು. ನಿಮಗೂ ಯಾರಿಗಾದ್ರೂ ನಿದ್ದೆ ಬರ್ತಿಲ್ಲ ಸರಿಯಾಗಿ ಅಂದರೆ ಯೋಗ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ಆವಾಗ ಆಟೋಮೆಟಿಕ್ಕಾಗಿ ನಿಮಗೆ ನಿದ್ದೆ ಕೂಡ ಬರೋಕ್ಕೆ ಶುರು ಆಗುತ್ತೆ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಜಾಯ್ನ್ ಆಗಿ. ನೀವು ಯೋಗ ಮಾಡೋಕ್ಕೆ ಶುರು ಮಾಡಿದಾಗಲೇ ಅದ್ರ ಫೀಲು ಮತ್ತು ಅದ್ರ ಎಫೆಕ್ಟ್ ಏನು ಅಂತ ಗೊತ್ತಾಗೋದು. ಸುಮ್ಮನೆ ಹೇಳಿದ್ರೆ ಅರ್ಥ ಆಗಲ್ಲ. ಜಿಮ್ಗೂ ಹೋಗ್ಬೋದೇನೋ ಗೊತ್ತಿಲ್ಲ. ನೆಕ್ಸ್ಟು ಅದ್ರದ್ದು ಪ್ಲ್ಯಾನ್ ಇದೆ, ನೋಡೋಣ ಯಾವಾಗಾದರೂ ಸೇರ್ಕೊಳ್ಳೋಣ ಜಿಮ್ಗೂ ಒಂದ್ಸಲ. ಇವಾಗ ಸದ್ಯಕ್ಕೆ ಯೋಗ ಮಾಡೋಣ ಸಾಕು ಅಂತೇಳಿ ಮಾಡ್ತಿದ್ದೀನಿ. ಯೋಗ ಎಲ್ಲ ಮುಗಿಸ್ಕೊಂಡು ಇವತ್ತಿನ ತಿಂಡಿಗೆ ಪುಳಿಯೋಗರೆ ಮತ್ತು ಮೊಸರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಬನ್ನಿ ಇವಾಗ ಪುಳಿಯೋಗರೆ ಮತ್ತು ಮೊಸರನ್ನ ಮಾಡೋದು ಹೇಗೆ ಅಂತ ನೋಡೋಣ. ಎಲ್ಲರೂ ಪುಳಿಯೋಗರೆ ಮಾಡ್ತಾರೆ, ಬಟ್ ಈ ಥರ ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಪುಳಿಯೋಗರೆ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೇಲೆ ಸೀದೋಗುತ್ತೆ, ಒಳಗೆಲ್ಲ
ಫ್ರೈ ಆಗಿರಲ್ಲ. ಸ್ಲಿಮ್ ಆಗಿ ಇಟ್ಕೊಂಡು ಮಾಡೋದ್ರಿಂದ ಒಳಗಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕಲರು ಚೇಂಜ್ ಆಗಿದೆ. ಕಡಲೆ ಬೀಜನೂ ಕೂಡ ಫ್ರೈ ಆಗಿದೆ. ಇವಾಗ ಇದನ್ನ ಸೈಡ್ಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೊಂಡು ಅದು ಚೆನ್ನಾಗಿ ಸಿಡಿದಾದ್ಮೇಲೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಆಡ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಒಂದು ಬ್ಯಾಡಗಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿ ಹಾಕೊಳ್ಳೋದ್ರಿಂದ ಖಾರ ಇರಲ್ಲ, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಹಿಂಗ್ ಹಾಕೊಂಡಿದ್ದೀನಿ. ಮತ್ತೆ 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, 1 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನ ಹಾಗೆ 1 ನಿಮಿಷ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ 1 ಸ್ಪೂನ್ ಅಷ್ಟು ಬಿಳಿ ಎಳ್ಳು, 2 ಸ್ಪೂನ್ ಅಷ್ಟು ಕೊಬ್ಬರಿಕಾಯಿನ ತುರಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಕೊಬ್ಬರಿ ಎಣ್ಣೆನ ಈ ಥರ ಎಣ್ಣೆಗೆ ಹಾಕಿ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನು 2 ಪ್ಯಾಕು MTR ಪುಳಿಯೋಗರೆ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮನೇಲಿ ಮಾಡಿರುವಂಥ ಸಾಂಬಾರು ಪುಡಿ ಅಂದರೆ ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಆ ಸಾಂಬಾರು ಪುಡಿನ 1.5 ಸ್ಪೂನ್ ಅಷ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಹಾಗೆ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅರ್ಧ ಹೋಳಷ್ಟು ನಿಂಬೆ ಹಣ್ಣು ರಸನ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ 1-2 ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕು. ಹುಣಸೆ ಹುಳಿ ಹಾಕೊಂಡು ಹಾಗೆ 1-2 ನಿಮಿಷ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾನಿಲ್ಲಿ ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಸಾಲ್ಟ್ ಬೇಕೋ ಅದನ್ನು ಹಾಕೋಬಹುದು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕಂಪ್ಲೀಟಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ. ಅದಾದಮೇಲೆ 2 MTR ಪುಳಿಯೋಗರೆ ಪ್ಯಾಕ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗೋ ಥರ 1-5 ನಿಮಿಷ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೋಬೇಕು. ಇದನ್ನು ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಆವಾಗಲೇ ಎಣ್ಣೆನಲ್ಲಿ ಕರೆದಿಟ್ಕೊಂಡಿದ್ವಲ್ಲ ಕಡಲೆ ಬೀಜ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ರೆಡಿಯಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಹಾಗೆ ಸ್ವಲ್ಪ ಅನ್ನ ಹಾಕ್ಕೊಂಡು ಹುಳಿ ಸ್ವಲ್ಪ ಎತ್ತಿಟ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನನ್ನ ಮಗನ ಸ್ಕೂಲ್ ಇದೆ, ಸೊ ಅವನಿಗೂ ಲಂಚ್ ಬಾಕ್ಸ್ ಮಾಡಬೇಕಿತ್ತು. ಇದ್ರ ಜೊತೆಗೆ ಮೊಸರನ್ನ ಕಡುವ ಮಾಡಿದ್ದೆ, ಬಟ್ ಅವ್ನು ಮೊಸರನ್ನ ತಿನ್ನಲ್ಲ, ಅವ್ನು ಮೊಸರೇ ತಿನ್ನಲ್ಲ ಯಾವಾಗ್ಲೂ. ಅದಕ್ಕೆ ಅವನಿಗೆ ಮೊಸರನ್ನ ಹಾಕಿಲ್ಲ. ಪುಳಿಯೋಗರೆ ಮತ್ತು ಸೌತೆಕಾಯಿ ಹಾಕಿದ್ದೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ದಾಳಿಂಬೆ ಹಣ್ಣು ಹಾಕಿ ಅವನನ್ನು ಕಳಿಸಿ ಆಮೇಲೆ ಮತ್ತೆ ಬೇರೆ ಕೆಲಸ ಶುರು ಮಾಡಿಕೊಂಡೆ. ಬನ್ನಿ ಇನ್ನು ಒಂದು ರೆಸಿಪಿ ಬಾಕಿ ಇದೆ, ಮೊಸರನ್ನದ ರೆಸಿಪಿ ನೋಡೋರಂತೆ. ಮೊಸರನ್ನನೂ ಅಷ್ಟೇ ಸಾಕಾಗಿತ್ತು, ನೀವು ಒಂದ್ಸಲ ಟ್ರೈ ಮಾಡಿ. ಮೊಸರನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ನೀವು ಎಣ್ಣೆ ಕೊಬ್ಬರಿ ಎಣ್ಣೆ ಏನು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಅದು ಸಿಡ್ದಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಟೇಸ್ಟ್ ಅಂತೂ ತುಪ್ಪದಲ್ಲಿ ಫ್ರೈ ಆಗಿರುತ್ತೆ. ಮೊಸರನ್ನ ತಿನ್ಬೇಕಾದ್ರೆ ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂಥ ಇದು ಕರಿಬೇವಿನ ಸೊಪ್ಪು ಮತ್ತು 1 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇವಾಗ ಫ್ರೈ ಆಗಿದೆ ಸಾಕು. ಇಷ್ಟೇ ಫ್ರೈ ಆದರೆ ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಅನ್ನ ಮಾಡಿ ಇಟ್ಕೊಂಡಿದ್ದೆ. ಇದು ಕಂಪ್ಲೀಟಾಗಿ ಕೂಲ್ ಆಗಿರಬೇಕು. ಅನ್ನ ಕಂಪ್ಲೀಟಾಗಿ ಕೂಲ್ ಆಗಿರಬೇಕು. ಇವಾಗ ಅದಕ್ಕೆ ನಾನು ಮೊಸರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/4 ಲೀಟ್ರ್ ಮೊಸರನ್ನ ಯೂಸ್ ಮಾಡಿದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಮೊಸರನ್ನ ಆ್ಯಡ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಜಾಸ್ತಿ ನೀರು ಹಾಕ್ಕೊಂಡಿಲ್ಲ. ಒಂದು ಸ್ವಲ್ಪ ಮೊಸರು ಪ್ಯಾಕಿಗೆ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಜಾಸ್ತಿ ನೀರಾಗ್ಬಿಟ್ರೆ ಆಮೇಲೆ ಅದು ಮಜ್ಜಿಗೆನ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಈರುಳ್ಳಿ ಯೂಸ್ ಮಾಡಿದ್ದೀನಿ. ಈರುಳ್ಳಿ ಜಾಸ್ತಿ ಆದರೆ ಒಂಥರ ಸ್ಮೆಲ್ ಇರುತ್ತೆ ಅಂತ. ಆಮೇಲೆ 1 ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡಿರುವಂಥ ಸೌತೆಕಾಯಿ ಮತ್ತು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಆವಾಗಲೇ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೋಡಿಕೊಂಡು ನಿಮಗೆ ಬೇಕು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು. ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ದಾಳಿಂಬೆ ಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಇದ್ದರೆ ದ್ರಾಕ್ಷಿನೂ ಕೂಡ ಹಾಕೋಬೋದು, ಬಟ್ ನಾನು ದ್ರಾಕ್ಷಿ ಹಾಕಿಲ್ಲ, ಮನೇಲಿ ಇರಲಿಲ್ಲ. ಇವಾಗ ದಾಳಿಂಬೆ ಹಣ್ಣಿತ್ತು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು, ರೆಡಿ ಆಗುತ್ತೆ ಮೊಸರನ್ನ
ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಒಂದು ಸ್ವಲ್ಪ ಪುಳಿಯೋಗರೆ ಹಾಕ್ಕೊಂಡು ಸ್ವಲ್ಪ ಮೊಸರನ್ನ ಹಾಕ್ಕೊಂಡಿದ್ದೆ. ಮೊಸರನ್ನ ಪುಳಿಯೋಗರೆ ಟೇಸ್ಟ್ ಅಂತೂ ಕಾಂಬಿನೇಷನ್ ಸಕ್ಕತ್ತಾಗಿತ್ತು. ಆ ತಿಂಡಿ ಮುಗಿಸ್ಕೊಂಡೇನೆ ಬೇರೆ ಕೆಲಸ ಶುರು ಮಾಡ್ಕೊಳ್ಳೋದು. ಬೇರೆ ಯಾವ ಕೆಲಸ ಬೇಕಾದರೂ ಮಾಡ್ಬೋದು. ಈ ಕಾಳು ಸೋಸೋ, ಅಕ್ಕಿ ಸೋಸೋ ಕೆಲಸ ಇದೆಲ್ಲ ತುಂಬ ಕಷ್ಟದ ಕೆಲಸ ಅನ್ಕೊಳ್ಳಿ. ಅದರಲ್ಲಂತೂ ಒಬ್ಬೊಬ್ಬರೇ ಮಾಡ್ತಾ ಇದ್ರೆ ಇನ್ನೂ ಬೋರ್ ಆಗುತ್ತೆ. ನಾನು ಊರಲ್ಲಿದ್ದಾಗ ನನ್ನ ತಂಗಿ, ನಮ್ಮ ಮಮ್ಮಿ, ತಂಗಿರು, ನಮ್ಮ ಮಮ್ಮಿ ಮತ್ತೆ ಯಾರಾದ್ರು ಅಕ್ಕಪಕ್ಕದವ್ರು ಬರೋರು, ಅವ್ರ ಜೊತೆ ಸೇರಿಕೊಂಡು ಎಷ್ಟು ಕಾಳು ಸೋಸಿದ್ರು ಗೊತ್ತೇ ಆಯ್ತಾ ಇರಲಿಲ್ಲ. ಇಲ್ಲೊಂದು ಸ್ವಲ್ಪ ಸೋಸೋಷ್ಟರಲ್ಲೇ ಬೋರ್ ಆಗಿಬಿಡುತ್ತೆ. ಅದಕ್ಕೆ ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿಕೊಂಡು ಕಾಳು ಸೋಸ್ತಾ ಇದ್ದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.